ಅದಕ್ಕಾಗಿ ನಾಗೇಂದ್ರ ಹೇಳೋದು, ನಾನು ಎಷ್ಟು ಕಮ್ಯುನಿಟಿ ಸೇರಿ ನಂತರ ಈ ರೀತಿ ಮಾಡ್ತಾರೆ ನನ್ನನ್ನು, ಬೇರೆ ಯಾರಿಗೆ ಇವರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ? ಆರೋಪ ನಾನು ಕೇಳುವಂಥದ್ದು, ಆರೋಪ ಇದ್ದವರು ಕೂಡ ಇವತ್ತು ಎಷ್ಟು ಜನ ಮಂತ್ರಿ ಆಗಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ? ನಾಗೇಂದ್ರಗೆ ಮಾತ್ರ ಯಾಕೆ? ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ಗವರ್ನರ್ ಯಾಕೆ ಒತ್ತು ಕೊಡಬೇಕು ಹೇಳಿ ಗವರ್ನರ್ ಹತ್ರ. ನೀವು ಬೇರೆಯವರಿಗೆಲ್ಲ ಒಂದು ಕಾನೂನ, ನಾಗೇಂದ್ರನಿಗೆ ಇನ್ನೊಂದು ಕಾನೂನ. ನಿಮ್ಮ ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದಾ? CBI ಇರ್ಬೋದು, ಏನು ಬೇಕಿರ್ಬೋದು. ಅವ್ನು ಇನ್ನೊಂದು ಪಕ್ಷ CBI ಇದ್ದವ್ ನೀವು ಕರ್ಕೊಂಡ್ಬಂದು ಇಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀರಿ, ಅವನ ಜನ ಉಂಟಂತ ಹೇಳಿಕೊಂಡು ಅವನಿಗೆ 2 ದಿವಸದಲ್ಲಿ ಕೇಸ್ ಕ್ಲೋಸ್ ಮಾಡ್ತೀರಿ. ಅದೆಲ್ಲ ನಡೀತದ? CBI ತನಿಖೆ ನಡೆಸಿ ಅದು ಬರಲಿ, ತನಿಖೆ ರಿಸಲ್ಟ್ ಬರಲಿ. ತನಿಖೆ ನಡೆಸುವಾಗಲೇ ಕೊಡಬಾರ್ದು. ಅದು ನಾಗೇಂದ್ರ ಯಾಕೆ ಮಾತ್ರ? ನೀವೆಲ್ಲ ರಾಜ್ಯ ಎಲ್ಲ ತೆಗೀರಿ ಹೊರಗಡೆ, ಎಲ್ಲರೂ ಕೊಟ್ಟು ರಾಜೀನಾಮೆ ಕೊಟ್ಟು BJP ಅವ್ರಿಗೂ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಲಿ. BJP ಅವರು ತನಿಖೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ CBI ಅವರಿಗೆ? ಏನು ಸುಪ್ರೀಂ ಕೋರ್ಟ್ ಹೇಳಿದೆ? ರಾಜ್ಯಕ್ಕೆ ಪಕ್ಷದವ್ರು ಮಾಡಿ, ನೀವು CBI ನ್ಯಾಯಯುತವಾಗಿ ಕೆಲಸ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ. ಯಾಕೆಂತೇಳಿ ಇಡೀ BJPಯಲ್ಲಿ, ಇಡೀ ದೇಶದಲ್ಲಿ ನೀವು ತಗೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅವ್ರು ಮುಂಚೆ ಮಮತಾ ಬ್ಯಾನರ್ಜಿ ಪಾರ್ಟಿಯಲ್ಲಿದ್ದಾಗ ಇದೇ BJP ಮುಖಂಡರು ಹೋಗಿ ಅವರ ಮೇಲೆ ಏನು ಹೇಳಿದ್ದಾರೆ, ಮತ್ತು ಇವತ್ತು ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಆಸಾಂನ ಮುಖ್ಯಮಂತ್ರಿ ಮನೆ ಎಷ್ಟಿದೆ ನೀವು ತಗೊಳ್ಳಿ. ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ, ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿದ್ದ. ಎಲ್ಲ ಖಾತೆ ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ, ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಇದರ ನೋಟಿಸ್ ಕೊಟ್ಟು ಚರ್ಚೆಗೂ ಬರೋದಿಲ್ಲ. ನಾವು ಹೇಳಿದ್ರೆ ಕೇಳಲಿ ಕೂಡ ತಯಾರಿಲ್ಲ. ವಿಧಾನಸಭೆ ಅಧಿವೇಶನ ಮತ್ತು ವಿಧಾನ ಸಭಾಂಗಣ ಅದು ಜನರ ಸಮಸ್ಯೆಯನ್ನು ಚರ್ಚಿಸಲಿಕ್ಕೆ ಬೇಕಾಗಿರುವ ವೇದಿಕೆ ಆಗಬೇಕು ಹೊರತು ರಾಜಕೀಯದ ಮಾಡುವಂಥ ಒಂದು ಸಭಾಂಗಣ ಆಗಬಾರ್ದು. ಇದೊಂದು ಮಹತ್ವವಾದ ಒಂದು ಅಧಿವೇಶನ ಅಂತ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ. ಯಾಕೆಂತ ಹೇಳಿದರೆ, ಒಂದು ಕಡೆಯಿಂದ ಕೆಲವು ಪ್ರದೇಶದಲ್ಲಿ ಬರ ಇರ್ತದೆ, ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ ಇರ್ತದೆ. ಇವತ್ತು ಕುಡಿಯುವ ನೀರು ಚರ್ಚೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಅಧಿವೇಶನವನ್ನು ವ್ಯಕ್ತ ಮಾಡಿರುವುದು ಕರ್ನಾಟಕದ ಜನತೆ, ಪ್ರತಿಪಕ್ಷ ಮತ್ತು BJP ಅವರನ್ನು ಖಂಡಿತವಾಗಿ ಶ್ರಮಿಸುವುದಿಲ್ಲ ಅಂತ. ರಾಜಕೀಯ ಮಾಡಲಿ, ಅದು ರಾಜಕಾರಣ ಆಗಬೇಕು ಹೊರತು ಇಲ್ಲಿ ರಾಜ್ಯಕ್ಕೆ ಆಗುವ ವಿಚಾರ ಇವತ್ತು ಆಗಬಾರ್ದು. ಕೇವಲ ಅಧಿವೇಶನ ಅಡ್ಡಿಪಡಿಸಬೇಕೆಂಬಲೇ ಉದ್ದೇಶದಿಂದ ಅಧಿವೇಶನ ನಡೆಸಲೇಬಾರ್ದು. 1 ಪಾಯಿಂಟ್ ಪ್ರೋಗ್ರಾಮ್ ಇಂಟೆನ್ಷನ್ ಅಷ್ಟು. ಅದಕ್ಕಾಗಿ ಯಾವುದೇ ಒಂದು ಕಾರಣ, ಪ್ರಬಲವಾದ ಕಾರಣವಿಲ್ಲದೆ, ಯಾವುದೇ ಒಂದು ಸ್ಪಷ್ಟವಾದ ಒಂದು ಅವರ ಚಿತ್ರಣ ಕೂಡ ಇಲ್ಲದೆ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ನೋಟಿಸ್ ಕೂಡ ಕೊಡದೆ ಬರೇ ಬಂದು ಗದ್ದಲ ಮಾಡಿ ಅಧಿವೇಶನ ಇವತ್ತು ನಡೆಸಲಿಕ್ಕೆ ಬಿಡದಿರುವುದ ಹಿಂದೆ ಅವರ ಇಡನ್ ಎಜೆಂಡಾ ಅಂತೇಳಿ ಬಹಳ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತದೆ. ಕಳಕಳಿ ಇದ್ರೆ ಅದರ ಬಗ್ಗೆ ನೋಟಿಸ್ ಕೊಟ್ಟು ಚರ್ಚೆಗೆ ತಕ್ಕೊಂಡು, ಯಾಕೆ ನಾವು ಕೊಡಬಾರ್ದಿತ್ತು, ಯಾಕೆ ನಾವು ಅಲ್ಲಿ ಮಂತ್ರಿ ಕೊಟ್ಟದ್ದು ಸರಿಯಲ್ಲ ಅಂತೇಳಿ ಅವ್ರಿಗೆ ಹೇಳುವಂತೆಲ್ಲ ಅವಕಾಶಗಳಿತ್ತು. ನಾವು ಯಾಕೆ ಇವತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇವೆ, ಯಾಕಾಗಿ ಇವತ್ತು ಆ ತೀರ್ಮಾನ ಬಂದಿದೆ, ಇದು ನೋಟಿಸ್ ಕೊಟ್ಟು ಚರ್ಚೆ ಮಾಡೋದು ಇಲ್ಲ, ನಮ್ಮನ್ನು ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಿಡುವುದು ಕೂಡ ಇಲ್ಲ. ಹಾಗಿದ್ದರೆ ನಿಜವಾದ ಅರ್ಥ ಅಂತ ಹೇಳಿದ್ರೆ, ಇವರಿಗೆ ಈ ಒಂದು ವಿಷಯದಲ್ಲಿ ರಾಜ್ಯಕ್ಕೆ ಮಾಡಬೇಕಂದ್ರೆ ಹೊರತು ಇದರ ನೈಜವಾದ ಚಿತ್ರ ಜನಕ್ಕೆ ತಿಳಿಬೇಕು ಮತ್ತು ಇದರ ಒಂದು ಪರಿಹಾರ ಕಾಣಬೇಕೆಂಬ ಯಾವ ಉದ್ದೇಶ ಕೂಡ ಇಲ್ಲ. ನಾಗೇಂದ್ರ ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಅಕೌಂಟ್ ಇಂದ ಇರುವಂತಹ ಹಣ ಬೇರೆ ಅಕೌಂಟ್, ಖಾಸಗಿ ಅಕೌಂಟ್ ಹೋಗಿದೆ, ಇದರ ಅಧಿಕಾರಿಗಳ ತಪ್ಪ, ಮಂತ್ರಿಗಳ ತಪ್ಪ, ಈ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ತತ್ಕ್ಷಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಮಂಡಲದಿಂದ ದೂರ ಇದ್ದು, ಅವ್ರು ರಾಜೀನಾಮೆ ಕೊಡಲಿಕ್ಕೆ ಇಲ್ಲಿ ಯುವಕರು ಗಲಾಟೆ ಮಾಡಬೇಕು, ಯುವಕರ ಮೇಲೆ ಪೊಲೀಸ್ ಲಾಠಿ ಬೀಸಬೇಕು, ಇಡೀ ದೇಶ ರಾಜ್ಯ ಉದ್ದಕ್ಕೂ ಗದ್ದಲಾಗಬೇಕಂತ ಎಲ್ಲಿ ಕೂಡ ಅವಕಾಶ ಇರಲಿಲ್ಲ. ಯಾವಾಗ ಆರೋಪ ಬಂತ ತತ್ಕ್ಷಣ ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 1.5 ವರ್ಷದಿಂದ 2 ವರ್ಷ ತನಕ ಕೂಡ ಅವರು ಸರ್ಕಾರದಿಂದ ದೂರ ಇದ್ದು ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ಅವರು ಎದುರಿಸಿದ್ದಾರೆ. ಆ ತನಿಖೆಯಲ್ಲಿ ಇವರು ದೋಷ ಮುಕ್ತಿಯಾಗಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ, ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿದ್ದ. ಎಲ್ಲ ಖಾತೆ ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ, ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನು ಕೂಡ ಕ್ರಮ ಕೂಡ ಇವತ್ತು ಆಗಿದೆ. ಯಾವುದಾದ್ರೂ ಒಂದು ಸರ್ಕಾರಕ್ಕೆ ವಂಚನೆ ಆದಂಥ ಪ್ರಕರಣದಲ್ಲಿ ಮತ್ತು ಇಂಥ ಇಲಾಖೆಯಿಂದ ಈ ರೀತಿಯಾದ ಅನಾಹುತದಲ್ಲಿ ಅಧಿಕಾರಿಗಳ ಮೇಲೆ, ಇನ್ನಿತರ ಮೇಲೆ ಕ್ರಮ ಇವತ್ತು ಆಗಿದ್ದಲ್ಲದೆ, ಆವಾಗ ದುಡ್ಡು ಇಷ್ಟು ರಿಕವರಿ ಮಾಡಿ ಎಲ್ಲಿಯೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ರಿಕವರಿ ಆದ ಇತಿಹಾಸದಲ್ಲೇ ಬಹುಶಃ ಇರಲಿಕ್ಕಿಲ್ಲ. ಆದರೆ ಎಲ್ಲ ದುಡ್ಡು
ಅದನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನು ರಿಕವರ್ ಮಾಡಿ ಅಧಿಕಾರಿಗೆ ಮೇಲೆ ಇವತ್ತು ಕ್ರಮ ಕೈಗೊಂಡಿದ್ದರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೋಷ ಮುಕ್ತರಾಗಿ ಬಂದ ನಂತರ ಅವರಿಗೆ ಎಲ್ಲ ಕಾನೂನು ರೀತಿಯ ವ್ಯಾಪ್ತಿ ನೋಡಿಕೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಾಗ ಅನಗತ್ಯವಾಗಿ ಅಧಿವೇಶನ ನಡೆಸಲಿಕ್ಕೆ ಬಿಡದಿರುವುದು ಇದು ಒಂದು ಜನ ಮಾಡುವಂತಹ ವಂಚನೆ ಅಲ್ವಾ. ಅವ್ರಿಗೆ ಪಕ್ಷ ತೀರ್ಮಾನ ಮಾಡಿದ ತಕ್ಷಣ ಮಂತ್ರಿಗಳಾಗ್ತಾರೆ. ಕಾನೂನುಬದ್ಧವಾಗಿ ಎಲ್ಲ ಸರಿ ಉಂಟಾ, ಇವರನ್ನು ಮಾಡ್ಬೋದಾ ಮಾಡದೇ ಇರ್ಬೋದಾ ಇದೆಲ್ಲ ನೋಡಿಕೊಂಡೇ ಇವತ್ತು ಅವರಿಗೆ ಗವರ್ನರ್ ಅವರು ಪ್ರತಿಜ್ಞಾ ವಿಧಿ ಸ್ವೀಕಾರ ಕೊಡಿಸುವುದು. ಯಾವಾಗ ಗವರ್ನರಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸ್ತಾರ ತದನಂತರ ಕೂತು ಬುಕ್ಕಲ್ಲಿ ಸೈನ್ ಆಗ್ತಾರಲ್ಲ ಆವಾಗ ಅವರು ಅಧಿಕೃತವಾಗಿ ಮಂತ್ರಿ ಆಗ್ತಾರೆ. ಹಾಗಾದ್ರೆ ಗವರ್ನರ್ಗೆ ಈ ಲಿಸ್ಟ್ ಬಂದಾಗ ಕಾನೂನು ವ್ಯಾಪ್ತಿಯಲ್ಲಿ ಇಷ್ಟು ಸಮಸ್ಯೆ ಇದೆ, ಮಾಡಲೇಬಾರ್ದಿತ್ತು ಎಂಬ ವಿಚಾರ ಇದ್ದಿದ್ದಲ್ಲಿ ಗವರ್ನರ್ ಯಾಕೆ ಅವ್ರಿಗೆ ಒತ್ತು ಕೊಡ್ತಾರೆ? ಗವರ್ನರ್ ಅವರಿಗೆ ಕಾನೂನಿನ ಜ್ಞಾನವೇ ಅವ್ರಿಗೆ ಇಲ್ವಾ? ಅವ್ರು ಕೇಳಿಲ್ವಾ? ಅವ್ರಿಗೆ ಗೊತ್ತಿಲ್ವಾ? CBI ಅವರು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚಾರ್ಜ್ ತಗೊಳ್ಳುವಂಥ 2 ದಿವಸ ಮುಂಚೆ ಈ ಚಾರ್ಜ್ ಶೀಟ್ ಇವತ್ತು ಆ ಒಂದು ನೋಟಿಸ್ ಜಾರಿ ಮಾಡಿ ಚಾರ್ಜ್ ಶೀಟ್ಗೆ ಪರ್ಮಿಷನ್ ಕೇಳ್ತಾರೆ. ಅಲ್ಲಿಯ ತನಕ 1.5 ವರ್ಷ ಏನು ಸುದ್ದಿಲ್ಲ. ಅವರ ಆಲೋಚನೆಯಲ್ಲಿ ಇವರು ಮಂತ್ರಿ ಸ್ಥಾನಕ್ಕೆ ಬರ್ಬೋದು ಎಂಬ ಉದ್ದೇಶ ಕೂಡ ಇರ್ಬೋದು, ಇಲ್ಲ ನನಗೆ ಗೊತ್ತಿಲ್ಲ. ತನಿಖಾ ಸಂಸ್ಥೆ ಇವತ್ತು ಹಮ್ಮಿಕೊಂಡಿದೆಯಾ? ಆ ತನಿಖಾ ಸಂಸ್ಥೆ ಇವತ್ತು ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. SIT ಅವ್ರಿಗೆ ಮಾಡಿದ್ರಲ್ಲ, SIT ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, CBI ಅಲ್ಲಲ್ಲ ED ಕೂಡ ಬಂದಿತ್ತು. ಇಲ್ಲಿ ಏನು ಇವತ್ತು ಸ್ಟೇಟಲ್ಲೇ ಇವತ್ತು ಅವ್ರು ತನಿಖೆ ಆಯ್ತಾ ಆ ತನಿಖಾ ಸಂಸ್ಥೆ ಅವ್ರಿಗೆ ಕ್ಲೀನ್ ಚಿಟ್ಟಲ್ಲಿ ಕೊಟ್ಟಿದೆ. ಅವರು ಮೇಲಲ್ಲಿ ಇವತ್ತು ಬಂದಿದ್ದಾರೆ, ಬರುವಂಥ ದುಡ್ಡೆಲ್ಲ ಕೂಡ ಬಂದಿದೆ. ಈಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದರೆ CBIನವರು ನೋಟಿಸ್ ಕೊಟ್ಟು CBIನವರು ತನಿಖೆಯನ್ನು ಕೂಡ ಮುಗಿಲಿಲ್ಲ. ಎಷ್ಟು ದೇಶದಲ್ಲಿ ಎಷ್ಟು ಕಡೆ BJPಯಲ್ಲಿ ಕೂಡ ಇವತ್ತು CBI ಮತ್ತು ಇನ್ನಿತರ ಕೇಸ್ ಇರುವವರು ಯಾವ್ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಯಾವ ಸ್ಥಾನದಲ್ಲಿ ಇಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಕೂಡ ಇಲ್ವಾ? 100 ಎಷ್ಟು ಜನ ಇದ್ದಾರೆ ಲೆಕ್ಕ ತಗೊಳ್ಳಿ ನೀವು. CBI ನೋಟಿಸ್ ಜಾರಿ ಮಾಡಿದ ತಕ್ಷಣವೇ ಅವನು ಆರೋಪಿ ಅಂತ ಅವರು ತಪ್ಪಿಸ್ತ ಅಂತ ಎಲ್ಲಿ ಕೂಡ ಆಗುವುದಿಲ್ಲ. CBI ನೋಟಿಸ್ ಕೊಟ್ಟವರು, CBI ಕೇಸ್ ಇರುವವರು, ತನಿಖೆ ಸಂಸ್ಥೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದಂತೇಳಿ ಕಾನೂನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಯಾಕೆಂತೇಳಿ ಇಡೀ BJPಯಲ್ಲಿ ಇಡೀ ದೇಶದಲ್ಲಿ ನೀವು ತಗೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅವ್ರು ಮುಂಚೆ ಮಮತಾ ಬ್ಯಾನರ್ಜಿ ಪಾರ್ಟಿಯಲ್ಲಿದ್ದಾಗ ಇದೇ BJP ಮುಖಂಡರು ಹೋಗಿ ಅವರ ಮೇಲೆ ಏನು ಹೇಳಿದ್ದಾರೆ, ಮತ್ತು ಇವತ್ತು ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಆಸಾಂನ ಮುಖ್ಯಮಂತ್ರಿ ಮನೆ ಎಷ್ಟಿದೆ ನೀವು ತಗೊಳ್ಳಿ. ಯಾಕೆ ಅವರ ಮೇಲೆ ಇಲ್ಲ? ಯಾಕೆ ST ನಮ್ಮ ನಾಗೇಂದ್ರವರಿಗೆ ಬಂದಾಗ ಮಾತ್ರ ಇದು ಬರ್ತದೆ, ಸಬ್ಜೆಕ್ಟ್ ಬರ್ತದೆ. ಬೇರೆಯವ್ರಿಗೆ ಯಾಕೆ ಯಾರಿಗೆ ಕೂಡ ಇದನ್ನು ಮಾತಾಡೋದಿಲ್ಲ? ಏನಾದರೂ CBI ಅವರು ಇವತ್ತು ಪ್ರಾಸಿಕ್ಯೂಷನ್ ಕೇಳಿ ಗವರ್ನರ್ ಅವರು ಇವತ್ತು ತನಿಖೆಗೆ ಅವಕಾಶ ಕೊಟ್ಟು ನಾಳೆ ಅವರು ಆರೋಪಿ ಅಂತ ಹೇಳಿ ಅವರು ಸಾಕ್ಷಿ ಸಮೇತವಾಗಿ ಇವತ್ತು ತಪ್ಪಿಸ್ತ ಅಂತ ಹೇಳಿದ್ದಾರೆ, ಅವ್ರಿಗೆ ಖಂಡಿತ ಅವ್ರು ಕೈ ಬಿಡ್ತಾರೆ. ನೀವು ಬೇರೆ ತಗೊಳ್ಳಿ ಅಲ್ಲ, ಎಷ್ಟು ಜನ ಇದ್ದಾರೆ ಅಂತ CBI ಎನ್ಕ್ವೈರಿ ಮಾಡಿಕೊಂಡು ಇದೇ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ? ಅದಕ್ಕಾಗಿ ನಾಗೇಂದ್ರ ಹೇಳೋದು, ನಾನು ಎಷ್ಟು ಕಮ್ಯುನಿಟಿ ಸೇರಿ ನಂತರ ಈ ರೀತಿ ಮಾಡ್ತಾರೆ ನನ್ನನ್ನು, ಬೇರೆ ಯಾರಿಗೆ ಅವರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅದನ್ನು ಹೇಳಿ ಅಲ್ಲ. ಹೊರಗಡೆ ಎಷ್ಟು ಕೂಡ ಮಾತಾಡ್ಬೋದಲ್ಲ ಹೋಗಿ. ಅಧಿವೇಶನವನ್ನು 10 ದಿವಸ ಅಧಿವೇಶನವನ್ನು ಇವತ್ತು ಹಾಳು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ. ಯಾಕೆ ಅಧಿವೇಶನ ಇರೋದೇ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವರ ಕಷ್ಟಗಳನ್ನು ಚರ್ಚೆ ಮಾಡಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಹಿಡಲಿಕ್ಕೆ ಬೇಕಾಗುವ ಅಧಿವೇಶನ. ಅದನ್ನು 10 ದಿವಸ ಹಾಳು ಮಾಡಿ ಇವರಿಗೇನು ಸಿಗ್ತದೆ? ಬರಲಿ, ಪಬ್ಲಿಕಲ್ಲಿ ಎಷ್ಟು ಬೇಕಾದ್ರೂ ಚರ್ಚೆ ಮಾಡಲಿ, ಆ ಕಡೆ ಈ ಕಡೆ ಚರ್ಚೆ ಮಾಡಲಿ, ಮಾತಾಡಲಿ, ಕಾನೂನಿದೆ. ಅದಕ್ಕೆ ಕೆಲವರು ಫಸ್ಟ್ ರಾಜೀನಾಮೆ ಕೊಟ್ಟದ್ದು. ಫಸ್ಟ್ ಗಮನಕ್ಕೆ ಬಂದ ತಕ್ಷಣ ಈ ರೀತಿ ಆಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ರು ಕೂಡ ನಾನು ಹೊಣೆ ಹೊತ್ತುಕೊಂಡು ಅವ್ರು ರಾಜೀನಾಮೆ ಕೊಡಲಿಲ್ವ 2 ದಿವಸದಲ್ಲಿ? 2 ವರ್ಷ ಸರ್ಕಾರ ಒಬ್ಬ ಮಂತ್ರಿ ಆಗಿದ್ದುಕೊಂಡು ಅವ್ರ ಅಧಿಕಾರಿಗಳು ಮಾಡಿದ ತಪ್ಪಿಗೆ 2 ವರ್ಷ ಸರ್ಕಾರದ ಹೊರಗೆ ನಿಲ್ಲಿಲ್ವಾ? ಯಾವಾಗ ಇವತ್ತು ತನಿಖೆ ನಡೆದ ಸಂಸ್ಥೆ ಇತ್ತು, ಆ ತನಿಖೆಯವರಿಗೆ ಕ್ಲೀನ್ ಚಿಟ್ ಕೊಟ್ಟ ನಂತರ ಇವರು ಕಾನೂನು ವ್ಯಾಪ್ತಿ ನೋಡಿಕೊಂಡು ಇವರು ಕೊಟ್ಟದ್ದು. ಈಗ ಒಂದೇ ಬರ CBI ಇವತ್ತು ನೋಟಿಸ್ ಕೊಟ್ಟಿದೆ, CBI ತನಿಖೆ ನಡೆಸ್ತಿದೆ, ಅದಕ್ಕೆ ನೀವು ತಗೊಳ್ಬಾರ್ದು ಅಂತ ಹೇಳಿದ್ರೆ ಆರೋಪ. ನಾನು ಕೇಳುವಂಥದ್ದು, ಆರೋಪ ಇದ್ದವರು ಕೂಡ ಇವತ್ತು ಎಷ್ಟು ಜನ ಮಂತ್ರಿ ಆಗಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ? ನಾಗೇಂದ್ರಗೆ ಮಾತ್ರ ಯಾಕೆ? ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ಗವರ್ನರ್ ಯಾಕೆ ಒತ್ತು ಕೊಡಬೇಕು ಹೇಳಿ ಗವರ್ನರ್ ಹತ್ರ? ನೀವು ಬೇರೆಯವರಿಗೆಲ್ಲ ಒಂದು ಕಾನೂನ,
ನಾಗೇಂದ್ರನಿಗೆ ಇನ್ನೊಂದು ಕಾನೂನ, ನಿಮ್ಮ ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದಾ? CBI ಇರ್ಬೋದು, ಏನು ಬೇಕಿರ್ಬೋದು. ಅವ್ನು ಇನ್ನೊಂದು ಪಕ್ಷ CBI ಇದ್ದವ್ ನೀವು ಕರ್ಕೊಂಡ್ಬಂದು ಇಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀರಿ, ಅವನ ಜನ ಉಂಟಂತ ಹೇಳಿಕೊಂಡು ಅವನಿಗೆ 2 ದಿವಸದಲ್ಲಿ ಕೇಸ್ ಕ್ಲೋಸ್ ಮಾಡ್ತೀರಿ, ಅದೆಲ್ಲ ನಡೀತದ? ಸರ್ ಈಗ ಅವರು ಅಧಿವೇಶನಕ್ಕೆ ಅಡ್ಡಿಪಡಿಸಬೇಕು. ನೀವು ಹೊರಗಡೆ ಏನ್ ಬೇಕಾದ್ರೆ ನೋಡಿಕೊಳ್ಳಿ. CBI ತನಿಖೆ ನಡೆಸಿ ಅದು ಬರಲಿ, ತನಿಖೆ ರಿಸಲ್ಟ್ ಬರಲಿ. ತನಿಖೆ ನಡೆಸುವಾಗಲೇ ಕೊಡಬಾರ್ದು. ಅದು ನಾಗೇಂದ್ರ ಯಾಕೆ ಮಾತ್ರ? ನೀವೆಲ್ಲ ರಾಜ್ಯ ಎಲ್ಲ ತೆಗೀರಿ ಹೊರಗಡೆ, ಎಲ್ಲರೂ ಕೊಟ್ಟು ರಾಜೀನಾಮೆ ಕೊಟ್ಟು BJP ಅವ್ರಿಗೂ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಲಿ. BJP ಅವರು ತನಿಖೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ CBI ಅವರಿಗೆ? ಏನು ಸುಪ್ರೀಂ ಕೋರ್ಟ್ ಹೇಳಿದೆ? ರಾಜ್ಯಕ್ಕೆ ಪಕ್ಷದವ್ರು ಮಾಡಿ ನೀವು CBI ನ್ಯಾಯಯುತವಾಗಿ ಕೆಲಸ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ. ತನಿಖೆ ಆಗುವಾಗ ನಾನು ಬರಬಾರ್ದು ಅಂತ ಹೇಳಿದರೆ ಇಡೀ ದೇಶ ಒಂದೇ ಕಾನೂನು ತಾನೆ. ನೀವು ನಿಮಗೆ ಬೇಕಾದ CBI ಇಲ್ಲ, ಅದಕ್ಕಿಂತ ದೊಡ್ಡ ಕೇಸ್ ಇದ್ದವನು ಇಲ್ಲಿ ತಂದು ನಿಂತು ಅವನಿಗೆ ಮಂತ್ರಿ ಸ್ಥಾನ ಕೊಡ್ತೀರಿ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೂಡ ಕೊಡ್ತೀರಿ. ಆವಾಗ ನಿಮ್ಗೆ ಏನು ಕೂಡ ಇಲ್ಲ. ಈ ಕಡೆ ನಿಂತಾಗ ಈ ರೀತಿ ಒಂದು ದೇಶದಲ್ಲಿ ಕಾನೂನು ತನ್ನಿಯಪ್ಪ. ಯಾರೆಲ್ಲ ಬಂದು ನೋಟಿಸ್ ಜಾರಿ ಮಾಡಿದ ತಕ್ಷಣ, ಯಾರೆಲ್ಲ ಪ್ರಾಸಿಕ್ಯೂಷನ್ ಕೇಳಿಸಿದ ತಕ್ಷಣ ಅವ್ರು ಯಾರು ಕೂಡ ಇವತ್ತು ಇಂಥ ಸ್ಥಾನದಲ್ಲಿ ಇರಬಾರ್ದು ಅಂತ ನಿಯಮ ತನ್ನಿ. ತನ್ನಿ, ಅದು ಸಂವಿಧಾನದಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿದೆ. ಅದು ಪ್ರಜಾಪ್ರಭುತ್ವ ಸಂವಿಧಾನ ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಪಾರ್ಟಿಯಲ್ಲಿ. ಫಾಲೋ ಮಾಡ್ಬೇಕಾ? ಒಂದು ಟೈಮ್ ಫಾಲೋ ಮಾಡ್ತೇವೆ, ಒಂದು ಮಾಡೋದಿಲ್ಲ. ನಮಗೆ ಬಿಟ್ಟಂತ ವಿಚಾರ. ಅವ್ರಿಗೆ ಯಾಕೆ ಇಲ್ಲ? ನೀವು ನಮ್ಮ ಹತ್ರ ಕೇಳುವವರು ಅವ್ರದ್ದು ಯಾಕೆ ಕೇಳೋದಿಲ್ಲ? ನೀವು ಕ್ಲೀನ್ ಅದಕ್ಕೊಂದು ಧನ್ಯವಾದಗಳು. ನಮ್ಮ ಪಕ್ಷ ಒಂದು ಸಂಸ್ಕೃತಿಯ ಪರಂಪರೆ ತಾವು ಹೇಳಿದ್ದೀರಿ, ಅದು ಅದಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೇವೆ. ರಾಜಕೀಯವಾಗಿ ಹೊರಗಡೆ ಜನರ ಮಧ್ಯದಲ್ಲಿ ಜನಾದೇಶಕ್ಕೆ ಹೋಗಿ ಪಾದಯಾತ್ರೆ ಏನು ಬೇಕಾದ್ರೂ ಮಾಡಲಿ, ಅವ್ರಿಗೆಲ್ಲ ಅವಕಾಶಗಳಿದೆ. ಏನು ಬೇಕಾದ್ರೂ ಹೇಳ್ಬೋದು. ವಿಧಾನಮಂಡಲ ಒಳಗಡೆ ಜನರ ಮಧ್ಯೆ ವಿಚಾರ ಬಗ್ಗೆ ಚರ್ಚೆ ಮಾಡಬೇಕು, ಸಮಸ್ಯೆ ಪರಿಹಾರ ಕಂಡುಕೊಂಡು ಅಲ್ಲಿ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವಾಗ ಸ್ಪೀಕರ್ಗೆ ನೋಟಿಸ್ ಕೊಟ್ಟು ಎದ್ದು ನಿಂತು ಇವರು ಹೇಳಿದಾಗೆ ಈ ರೀತಿ ಇದೆ, ಈ ರೀತಿ ಅವ್ರು ಮಾಡಲಿಲ್ಲ, ವಿಚಾರಗಳಿದೆ, ಅದನ್ನು ಹೇಳಿದಾಗ ಸರ್ಕಾರ ಯಾವುದು ಸತ್ಯ, ಯಾವುದು ವಿಚಾರ, ಯಾವುದು ಏನಂತೇಳಿ ಉತ್ತರ ಕೊಡ್ತದೆ. ಪರಸ್ಪರ ಚರ್ಚೆ ಆಗ್ತದೆ. ಇದರಲ್ಲಿ ಜನರಿಗೆ ಏನಂತ ವಿಚಾರ ತಿಳಿತದೆ. ಅದರ ನಂತರ ವಾಕೌಟ್ ಮಾಡ್ಬೋದು, ಗದ್ದಲ ಹೋಗೋದು ಮುಗಿತಾರೆ. ಬೇರೆ ಸಬ್ಜೆಕ್ಟ್ ತಗೊಳ್ಬೇಕಲ್ಲ. ಇದು ನೋಟಿಸ್ ಕೊಟ್ಟು ಚರ್ಚೆಗೂ ಬರೋದಿಲ್ಲ. ನಾವು ಹೇಳಿದ್ರೆ ಕೇಳಲಿ ಕೂಡ ತಯಾರಿಲ್ಲ. ಅದನ್ನು ಹೇಳ್ಬೇಕಲ್ಲ, ಅದನ್ನು ಹೇಳಿ ಜನರಿಗೆ. ನಮಗೆ ನಾಗೇಂದ್ರ ಸಬ್ಜೆಕ್ಟ್ ಅಲ್ಲ, ಪಾರ್ಲಿಮೆಂಟಲ್ಲಿ ನಮಗೆ ಈ ರೀತಿ ಮಕ್ಕಳಿಗೆ ಹೊಡೆದಕ್ಕೆ, ಮಕ್ಕಳನ್ನು 3 ಸಲ ಇವತ್ತು ಪೇಪರ್ ಲೀಕ್ ಮಾಡಿ ಇವತ್ತು ಅವ್ರ ಸಂಕಷ್ಟಕ್ಕಾಗಿ 20 ಜನ ಸುಸೈಡ್ ಮಾಡಿಕೊಂಡು ಅವ್ರಿಗೆ ನಾವು ಏನು ಪರಿಹಾರ ಕೊಡದಿದ್ದಕ್ಕೆ, ಮತ್ತು ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಮಕ್ಕಳಿಗೆ ಲಾಠಿ ಇದೆಲ್ಲ ಹೊಡೆದುಕೊಂಡು ಹಿಂಸೆ ಮಾಡಿದ್ದಕ್ಕೆ ಆ ಕೋಪದಿಂದ ಪಾರ್ಲಿಮೆಂಟಲ್ಲಿ ಏನು ಆಗ್ತದ ಅದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಹೇಳಿ. ಅದನ್ನು ಕೂಡ ಹೇಳೋದಿಲ್ಲಲ್ಲ ನೀವು. ಅದನ್ನು ಅವ್ರು ಹೇಳಿ BJP ಅವರು. ನಾವು ನಾಗೇಂದ್ರ ಸಬ್ಜೆಕ್ಟ್ ಅಲ್ಲ, ನಾಗೇಂದ್ರಗೊಂದು ಫೇಸ್ ಮಾತ್ರ ಕಾರಣ ಪಾರ್ಲಿಮೆಂಟಲ್ಲಿ ಮಾಡ್ತಾ ಇದ್ರು ಮಕ್ಕಳಿಗೆ ಹೊಡೆದಕ್ಕೆ ಮತ್ತು ಮಕ್ಕಳಿಗೆ ಒಂದು ಸುಸೈಡ್ ಮಾಡೋದಕ್ಕೆ ಚರ್ಚೆ ನಡೀತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಪರವಾಗಿ. ಅಲ್ಲಿ ನಾವು ಮುಂದಕ್ಕಾಗಿದ್ದು ಬಿಡಲಿಲ್ಲ. ಅದಕ್ಕೆ ಇಲ್ಲಿ ಅಂತ ಹೇಳಿ, ಅಷ್ಟಾದ್ರೂ ಹೇಳಿ.